ನಾವು ಅದೇ ರೀತಿಯಾದ ಹೋಲಿಕೆಗಳು ಅಂತ ಇದ್ದಾರೆ. ಸಾಮಾನ್ಯವಾಗಿ ಇದರ ಬಗ್ಗೆ ಸಾಕಷ್ಟು ಮ್ಯಾಸ್ಗಳಿದೆ. ಬಹುಶಃ ಅಲ್ಲಿತ್ತು, ತದನಂತರ ಇಲ್ಲಿ ಪೂಜೆಗೆ ಒಳಪಟ್ಟಿದೆ ಅಂತ. ಸೊ 4 ಕಡೆ ಇದಕ್ಕೆ ಪ್ರವೇಶ ದ್ವಾರ ಇದೆ ಸರ್, ಇದೇ ಸೊ ಸಾಮಾನ್ಯವಾಗಿ ಇದಕ್ಕೆ ಅದ್ಭುತವಾದಂಥ ನಕ್ಷತ್ರ ಆಕಾರದ ಒಂದು ಆಕಾರದ ಪ್ಲಾನ್ ಇತ್ತು. ಸೊ ಈ ಒಂದು ದೇವಸ್ಥಾನ ನಾವು ಇನ್ನೂ ಒಂದು ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡಿದಾಗ ಸರೌಂಡಿಂಗ್ ಎಲ್ಲ ನಾವು ಕ್ಲಿಯರೆನ್ಸ್ ಮಾಡಿದಾಗ ಇದಕ್ಕೆ ಇನ್ನೂ ಹೆಚ್ಚಿನ ಮಾನ್ಯತೆ ನಮ್ಗೆ ಸೇರಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ಪ್ರವಾಸಿಗರ ಇದು ಮನಸ್ಸೆಳೆದಿದೆ ಸರ್. ಆ ದಿಶ ಒಳಗಡೆ ಇಲ್ಲಿ ಡೆವಲಪ್ಮೆಂಟ್ ಆಗೋದು ಬಹಳ ಅವಶ್ಯಕತೆ ಇದೆ ಸರ್. ಇದು ಎಕ್ಸ್ಟೆಂಡ್ ಲ್ಯಾಂಡ್ ಎಷ್ಟು ಇದು ಒರಿಜಿನಲ್ ಇದು ಸರ್? ಸಾಮಾನ್ಯವಾಗಿ ನಮ್ಗೆ 2 ಬದಿಗೆ ಈ ಒಂದು ದೇವಸ್ಥಾನ ನಮಗೆ ಸಾಕಷ್ಟು ಫುಟ್ಫಾಲ್ಸ್ ಜಾಸ್ತಿ ಆಗ್ತಾ ಇದೆ ಸರ್. ಇವಾಗ ಬಹುಶಃ ನಾವು ನವರಾತ್ರಿ ಒಳಗೆ ಇದ್ರೊಳಗಡೆ ಬಂದಾಗ ಶಿವರಾತ್ರಿ ಈ ಬೌಂಡ್ರಿ ವಾಲ್ ಎಷ್ಟಿದೆ ಅಲ್ಲ ಸರ್ ಇವಾಗ ಸರೌಂಡಿಂಗ್ our position. What is the available to this temple? Certain from the revenue department, sir. 1200. Bagi as on date it is 1200 meters. ಇದು ಕಲ್ಯಾಣ ಚಾಲುಕ್ಯರ ಸಮಯದಲ್ಲಿ ಕಟ್ಟಿದ್ದು. ಇದು ಕಟ್ಟಿದ ಬಗ್ಗೆ ಉಲ್ಲೇಖ ಇದೆ, ಇನ್ಸ್ಕ್ರಿಪ್ಷನ್ ಇದೆ ದೇವಾಲಯದಲ್ಲಿ. ರುವಾರಿ ಸುವಿ ದೇವ ಅಂತಕ್ಕಂಥ ಕಟ್ಟಿದಂತಿದೆ, ರುವಾರಿ ಆರ್ಕಿಟೆಕ್ಚರ್. ಇದು ವಿಶೇಷವಾಗಿ ಇದರಲ್ಲಿ 4 ಕಡೆ ದ್ವಾರ ಮಂಟಪ ಇದೆ. ಹಾಗೆಯೇ ತುಂಬ ಅಲಂಕಾರಿಕವಾದಂಥ ದ್ವಾರ ಮಂಟಪ ಇದೆ ಸರ್. ಇನ್ನು ಜಲಂಧರಗಳು ನೋಡ್ಬೋದು ಸರ್. ಈ ಜಲಂಧರಗಳು ಮುಖ್ಯ ದ್ವಾರದಲ್ಲಿ ಕೂಡ ಕೊಟ್ಟಿದ್ದಾನೆ. ಪಿಯರ್ಸ್ ವಿಂಡೋಸ್ ಕೊಟ್ಟಿದ್ದಾರೆ. ಒಳಗಡೆ ಗರ್ಭಗೃಹ ದ್ವಾರ ಇದೆ, ಅಲ್ಲಿ ಕೊಟ್ಟಿದ್ದಾನೆ ಸರ್. ಆಮೇಲೆ ದೇವಸ್ಥಾನದ ಸಂಪೂರ್ಣ ಗೋಡೆಯಿಂದ ಡೆಕೋರೇಟಿವ್ ಇದೆ ಸರ್, ಅಲಂಕಾರಿಕವಾಗಿ ಮಾಡಿದ್ದಾನೆ. ಈ ಟೆರೆಸ್ಗಳನ್ನ ನೋಡ್ಬೋದು ಸರ್, ದ್ರಾವಿಡ ಟೆರೆಸ್ ಅಂತ ಹೇಳ್ತಾರೆ. ನಾವೇ ಸ್ಮಾಲ್ ಪಿಲಾಸ್ಟರ್ಸ್ ಕೊಟ್ಟು ಸರ್ ಇದು ಗೋಡೆಗಳ ಅದ್ರ ಮೇಲೆ ಟೆರೆಟ್ಗಳು ಕೊಟ್ಟಿದ್ದಾರೆ. ಆಮೇಲೆ ರಿಲೀಫ್ ಫಿಗರ್ಸ್ ಇದೆ ಎಲ್ಲ ಗೋಡೆಗಳ ಮೇಲೆ ಸರ್. ಭೈರವನ್ ಕಾಣ್ತೇವೆ, ನರಸಿಂಹ ಕಾಣ್ತೇವೆ. ಆದರೆ ಇದು ಶೈವ ದೇವಾಲಯ ಆಗಿದ್ರು ಕೂಡ ವೈಷ್ಣವ ದೇವಾಲಯಗಳನ್ನ ಎದುರು ಕಾಣ್ತೇವೆ ಸರ್. ಹಾಗೆ ಮುಂದೆ ನಾವು ಹೊಯ್ಸಳರಲ್ಲೂ ಕೂಡ ಶೈವ ದೇವಾಲಯದಲ್ಲಿ ವೈಷ್ಣವ ದೇವಾಲಯ ಶೈವ ದೇವಾಲಯ ಕಾಣ್ತೇವೆ ಸರ್. ಇದರಲ್ಲಿ ಬಹುಶಃ ಶಿಖರ ಮುಂಚೆ ಅಡ್ಜಸ್ಟ್ ಆಗಿತ್ತು, ಬಟ್ ಈ ಆಸ್ ಆನ್ ಟುಡೇ ಶಿಖರ ಉಳಿದಿಲ್ಲ ಸರ್. ಇದರಲ್ಲಿ ಎತ್ತರವಾದಂಥ ಜಗತಿ ಮೇಲೆ ಕಟ್ಟಿದ್ದಾನೆ ಸರ್ ಈ ದೇವಸ್ಥಾನ ಸರ್. ಇದು ಕಲ್ಯಾಣ ಚಾಲುಕ್ಯರ ಸುಮಾರು ದೇವಾಲಯಗಳು, ಬಟ್ ಈ ಹುಬ್ಬಳ್ಳಿ ಧಾರವಾಡ ಏರಿಯಾದಲ್ಲಿ ಇಲ್ಲಿ ಕಡಿಮೆ ಸರ್. ಈ ಕಾಂಪೌಂಡ್ ಲಿಂದ ಸ್ಟ್ರೇಟ್ ಸರ್. ಇದು ಬ್ಯಾಕ್ ಸೈಡ್ ಹಿಂಗೆ ಹೋಗುತ್ತೆ. ಈ ರೋಡು ಆ ರೋಡ್ಗೆ ಓಪನ್ ಆಗಿದೆ. ಒಂದ್ಸರಿ ಪ್ಲಾನ್ ತೋರಿಸ್ಬಿಟ್ಟು. ಕರ್ನಾಟಕ ವಿಧಾನಸಭೆ ಅರ್ಜಿಗಳ ಸಮಿತಿಯು ಹುಬ್ಬಳ್ಳಿಯ ಉಣಕಲ್ ಪ್ರದೇಶದಲ್ಲಿರುವ 12ನೇ ಶತಮಾನದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಸಮಿತಿ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವರ ಜೊತೆಯಲ್ಲಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ಲಮಾಣಿ, ಉಪಸಭಾಪತಿ ಹಾಗೂ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಇನ್ನಿತರರು ಇದ್ದರು. ಇದನ್ನು ಶೀಘ್ರದಲ್ಲೇ ಪುನರುತ್ಥಾನ ಮಾಡಲಾಗುವುದು ಎಂದು ಹೇಳಿದರು.